A very good evening, my dear viewers. Welcome to my YouTube channel. This is Arun Reddy here. In today's class, we would like to discuss investment management subject next part. That is types of bond risk ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಬಾಂಡ್ ರಿಸ್ಕ್ ನಲ್ಲಿ ಬರ್ತಕ್ಕಂಥ ವಿವಿಧ ಪ್ರಕಾರಗಳು ಯಾವುವು ಅಂತ ನೋಡೋದಾದ್ರೆ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಅ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಂಟ್ರೆಸ್ಟ್ ರೇಟ್ ರಿಸ್ಕ್ ಮೀನ್ಸ್ ವಾಟ್? ಹಿಯರ್ the risk that bond price will rise as a interest rate rise ಅಂತ ನಾವಲ್ಲಿ ಕರಿತೀವಿ. ಅಂದರೆ ಬಾಂಡ್ ಪ್ರೈಸ್ ಕಡಿಮೆ ಆಗುತ್ತೆ ಯಾವಾಗಪ್ಪ ಅಂದರೆ ಇಂಟ್ರೆಸ್ಟ್ ರೇಟ್ ಹೆಚ್ಚಾದಾಗ. ಬಿಕಾಸ್ ಇಂಟ್ರೆಸ್ಟ್ ರೇಟ್ ಈಸ್ ನಾಟ್ ಎನ್ಕರೇಜಿಂಗ್ ದ ಬಾಂಡ್ ಪ್ರೈಸ್ ಮಚ್ ಬಿಕಾಸ್ nobody want to buy the bond if there is a high interest rate or high price ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. So for buying a bond, the bond holder has a committed to receiving a fixed rate of return for a fixed period. ಅಂದರೆ ಒಂದು ನಿಗದಿತ ಅವಧಿ ಆದಮೇಲೆ ಬಾಂಡ್ ಹೋಲ್ಡರ್ ಏನು ಮಾಡ್ಬೇಕಂತ ಬಯಸ್ತಾನೆ ಅಂದ್ರೆ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ ಸಿಗಬೇಕು ಅಂತ ಬಯಸ್ತಾನೆ. ಯಾವಾಗ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗುತ್ತೆ, ಇಂಟ್ರೆಸ್ಟ್ ರೇಟ್ ಚೇಂಜ್ ಆದಾಗ ಅವ್ನಿಗೆ ಸಿಗ್ತಕ್ಕಂಥ ರಿಟರ್ನ್ ಪ್ರಮಾಣ ಕೂಡ ಏನಾಗುತ್ತೆ, ಆಟೋಮೆಟಿಕಲಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಟ್ ಶುಡ್ ಬಿ ದ ಮಾರ್ಕೆಟ್ ಇಂಟ್ರೆಸ್ಟ್ ರೇಟ್ ರೈಸ್ ಫ್ರಮ್ ದ ಡೇಟ್ ಆಫ್ ಅ ಬಾಂಡ್ ಪರ್ಚೇಸ್ ಸೊ ದ್ಯಾಟ್ ದ ಬಾಂಡ್ ಪ್ರೈಸ್ ವಿಲ್ ಫಾಲ್ ಅಕಾರ್ಡಿಂಗ್ಲಿ ಅಂತ. ಸೊ ಬಾಂಡ್ ಪ್ರೈಸ್ ಯಾವಾಗಲೂ ಇನ್ಫ್ಲೇಷನ್ ಬಂದಾಗ ಸೊ ಇಂಟ್ರೆಸ್ಟ್ ರೇಟ್ಗೆ ಸಂಬಂಧಪಟ್ಟಂಗೆ ಅದು ಇನ್ಕ್ರೀಸ್ ಆಗ್ತಿರುತ್ತೆ ಅಂತ ಹೇಳ್ಬೋದು. ಸೊ ದ ಬಾಂಡ್ ವಿಲ್ ಬಿ ಟ್ರೇಡಿಂಗ್ ಎಟ್ ಅ ಡಿಸ್ಕೌಂಟ್ ಟು ರಿಫ್ಲೆಕ್ಟ್ ದ ಲೋ ರಿಟರ್ನ್ ದ್ಯಾಟ್ ದ ಇನ್ವೆಸ್ಟರ್ ವಿಲ್ ಮೇಕ್ ಆನ್ ದ ಬಾಂಡ್ ಅಂತ. ಸೊ ಇನ್ವೆಸ್ಟ್ರು ಬಾಂಡ್ ಮೇಲೆ ಟ್ರೇಡ್ ಮಾಡಬೇಕಾದಾಗ ಡಿಸ್ಕೌಂಟ್ ಇದ್ದಾಗ ಏನಾಗುತ್ತೆ ರೀ, ಲೋ ರಿಟರ್ನ್ ಬರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಇಫ್ ವಿ ಟ್ರೇಡ್ ಎಟ್ ಅ ಡಿಸ್ಕೌಂಟ್ ಮೇಲೆ ನಾವು ಕೊಟ್ಟಾಗ ನಮ್ಗೆ ರಿಟರ್ನ್ ಪ್ರಮಾಣ ಕಡಿಮೆ ಬರುತ್ತೆ, ಪ್ರೀಮಿಯಂ ಕೊಟ್ಟರೆ ನಮ್ಗೆ ರಿಟರ್ನ್ ಹೆಚ್ಚು ಬರುತ್ತೆ. ಮಾರ್ಕೆಟ್ ಇಂಟ್ರೆಸ್ಟ್ ರೇಟ್ ಅಂದ್ರೆ ಏನು ರೀ? ಇಟ್ ಈಸ್ ಅ ಫಂಕ್ಷನ್ ಆಫ್ ಅ ಸೆವರಲ್ ಫ್ಯಾಕ್ಟರ್ಸ್ ಸಚ್ ಆಸ್ ಅ demand and supply, money in the economy, inflation rate and stage of the business cycle, and government policies like fiscal and monetary policy. These are all playing an important role to get the bond risk ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಬಾಂಡ್ ರಿಸ್ಕ್ ಮೇಲೆ ಏನೇನು ಪ್ರಭಾವ ಬೀರುತ್ತೆ ಅಂದ್ರೆ ಇಂಟ್ರೆಸ್ಟ್ ರೇಟ್ಗೆ ಸಂಬಂಧಪಟ್ಟಂಗೆ ಇನ್ಫ್ಲೇಷನ್ ಪ್ರಭಾವ ಬೀರುತ್ತೆ, ಬಿಸ್ನೆಸ್ ಸೈಕಲ್ ಪ್ರಭಾವ ಬೀರುತ್ತೆ, ಆಮೇಲೆ ಡಿಮಾಂಡ್, ಸಪ್ಲೈ, ಮನಿ ಇನ್ ದ ಎಕಾನಮಿ, ಇವೆಲ್ಲ ಏನಾಗ್ತವೆ, ಇಫೆಕ್ಟ್ ಆಗ್ತಾವ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಅ ರೀಇನ್ವೆಸ್ಟ್ಮೆಂಟ್ ರಿಸ್ಕ್ ಅಂತ ನಾವು ಹೇಳ್ಬೋದು. ಸೊ ಮರು ಹೂಡಿಕೆಗೆ ಸಂಬಂಧಪಟ್ಟಂತಹ ಅಪಾಯ ಅಂತ ನಾವಲ್ಲಿ ಹೇಳ್ತೀವಿ. ವಾಟ್ ಈಸ್ ಅ ರೀಇನ್ವೆಸ್ಟ್ಮೆಂಟ್ ರಿಸ್ಕ್? ಹಿಯರ್ ದ ರಿಸ್ಕ್ ದ್ಯಾಟ್ ವಿಲ್ ಪ್ರೊಸೀಡ್ಸ್ ಫ್ರಮ್ ಅ ಬಾಂಡ್ ವಿಲ್ ಬಿ ರೀಇನ್ವೆಸ್ಟೆಡ್ ಆಟ್ ಅ ಲೋ ರೇಟ್ ರಾದರ್ ದ್ಯಾನ್ ದ ಬಾಂಡ್ ಒರಿಜಿನಲಿ ಪ್ರೊವೈಡೆಡ್. ಸೊ ಒರಿಜಿನಲಿ ನಾವು ಏನು ಪ್ರೊವೈಡ್ ಮಾಡ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ರೀಇನ್ವೆಸ್ಟ್ಮೆಂಟ್ ರಿಸ್ಕ್ ಬರುತ್ತೆ ಅಂತ ಹೇಳ್ಬೋದು. Take for example, if you imagine the investor purchased 1000 rupees bond that had an annual coupon interest rate of 12%. Each year the investor will receive rupees 120. Means out of 1000 he is getting 120 rupees which can be reinvested back into another bond. So ಮತ್ತೊಂದು ಬಾಂಡ್ನಲ್ಲಿ ಅದನ್ನು ನಾವು ಇನ್ವೆಸ್ಟ್ ಮಾಡ್ಬೋದು. ಬಟ್ ಇಮ್ಯಾಜಿನ್ ದ್ಯಾಟ್ over a period of time market rate falls to 1%. Market rate ಕಮ್ಮಿ ಆದಾಗ suddenly rupees 120 received from the bond can be only reinvested at 1% instead of 12% rate of original bond. ಸೊ ಮೂಲ ದರದ ಬದಲಾಗಿ ನಾವು ಏನು ಮಾಡ್ಬೋದು, ಕಡಿಮೆ ರೇಟಿಗೆ ರೀಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದು ರೀಇನ್ವೆಸ್ಟ್ಮೆಂಟ್ ರಿಸ್ಕ್ ಅಂತ ನಾವಲ್ಲಿ ಕರಿತೀವಿ, ಮರು ಹೂಡಿಕೆ ಮಾಡ್ತಕ್ಕಂಥ ಅಪಾಯ. ಆಮೇಲೆ ಕಾಲ್ ರಿಸ್ಕ್ ಈಸ್ ಆಲ್ಸೋ ಅನದರ್ ಟೈಪ್ಸ್ ಆಫ್ ರಿಸ್ಕ್. ಕಾಲ್ ರಿಸ್ಕ್ ಅಂದರೆ ಕರೆ ಅಪಾಯ ಅಂತ ಕರಿತೀವಿ. ಹಿಯರ್ ದ ರಿಸ್ಕ್ ದ್ಯಾಟ್ ದ ಬಾಂಡ್ ವಿಲ್ ಬಿ ಕಾಲ್ಡ್ ಆಸ್ ಕಾಲ್ಡ್ ಬೈ ದ ಇಶ್ಯೂವರ್ ಅಂತ. ಸೊ ಇಶ್ಯೂವರ್ ಕಡೆಯಿಂದ ನಾವು ಇಂಥ ಬಾಂಡನ್ನು ನಾವು ಕರಿತೀವಿ, ಅದಕ್ಕೆ ನಾವು ಕಾಲ್ ರಿಸ್ಕ್ ಅಂತ ಕರಿತೀವಿ. ಹಿಯರ್ ಕಾಲೇಬಲ್ ಬಾಂಡ್ ಹ್ಯಾವ್ ಅ ಕಾಲ್ ಪ್ರೊವಿಷನ್. ಸೊ ಇದಕ್ಕೆ ಕಾಲ್ ಪ್ರೊವಿಷನ್ ಇರುತ್ತೆ ವಿಚ್ ಅಲೌ ದ ಬಾಂಡ್ ಇಶ್ಯೂವರ್ ಟು ಪರ್ಚೇಸ್ ದ ಬಾಂಡ್ ಬ್ಯಾಕ್ ಫ್ರಮ್ ಅ ಬಾಂಡ್ ಹೋಲ್ಡರ್ ಆ್ಯಂಡ್ ರಿಟೈರ್ ದ ಇಶ್ಯೂಸ್. ಸೊ ಬಾಂಡ್ ಹೋಲ್ಡರ್ ಕಡೆಯಿಂದ ನಾವು ಮರಳಿ ಅದನ್ನು ಪಡೆಯುವ ಸಾಧ್ಯತೆ ಇರುತ್ತೆ. ಆ್ಯಂಡ್ ದಿಸ್ ಈಸ್ ಯೂಶ್ವಲಿ ಡನ್ ವಿತ್ ಇಂಟ್ರೆಸ್ಟ್ ರೇಟ್ ಹ್ಯಾವ್ ಅ ಲೆಸ್ ಆರ್ ಫಾಲ್ ಅಂತ ನಾವಲ್ಲಿ ಕರಿತೀವಿ. ಸೊ ಕಾಲ್ ಪ್ರೊವಿಷನ್ ಮೀನ್ಸ್ ವಾಟ್? when the interest rate is low, so they can call at any point of time so that issuer has to retire from the old one ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಡಿಫಾಲ್ಟ್ ರಿಸ್ಕ್ ಬಾಂಡ್ ಅಂತ ಕರಿತೀವಿ. ಡಿಫಾಲ್ಟ್ ರಿಸ್ಕ್ ಅಂತ ಅಂದ್ರೆ ದ ರಿಸ್ಕ್ ದ್ಯಾಟ್ ದ ಬಾಂಡ್ಸ್ ಇಶ್ಯೂವರ್ ವಿಲ್ ಬಿ ಅನೇಬಲ್ ಟು ಪೇ ದ ಕಾಂಟ್ರಾಕ್ಚುವಲ್ ಇಂಟ್ರೆಸ್ಟ್ ಆರ್ ಅ ಪ್ರಿನ್ಸಿಪಲ್ ಆನ್ ದ ಬಾಂಡ್ ಇನ್ ಅ ಟೈಮ್ಲಿ ಮ್ಯಾನರ್ ಅಂತ ನಾವಲ್ಲಿ ಕರಿತೀವಿ. ಸೊ ಸಮಯಕ್ಕೆ ಸಂಬಂಧಪಟ್ಟಂಗೆ ಡಿಫಾಲ್ಟ್ ರಿಸ್ಕನ್ನು ನಾವು ಅನುಭವಿಸಬೇಕಾಗತ್ತೆ. Credit rating service can give the credit rating to bond issues which help to give the investor an idea of how likely the payment default will be occur ಅಂತ ನಾವಲ್ಲಿ ಹೇಳ್ಬೋದು.
ಸೊ ಡಿಫಾಲ್ಟ್ ಹೆಂಗೆ ಬರುತ್ತಾ ಅನ್ನೋದನ್ನು ಇಲ್ಲಿ ಕನ್ಸಿಡರ್ ಮಾಡ್ಯಾರ. ಆ್ಯಂಡ್ ದೇ ಆರ್ ಮಚ್ ಮೋರ್ ಲೈಕ್ಲಿ ಡಿಫಾಲ್ಟ್ ಬಾಂಡ್ ಪೇಮೆಂಟ್ಸ್. ದೆನ್ ಇನ್ಫ್ಲೇಷನ್ ರಿಸ್ಕ್ ಈಸ್ ಅನದರ್ ರಿಸ್ಕ್. ಇನ್ಫ್ಲೇಷನ್ ರಿಸ್ಕ್ ಅಂದ್ರೆ the risk that the rate of price will increase in the economy deteriorate the return associated with the bond. As the bond rate changes, so the inflation will playing a very important role while getting the return anta navalli helbo. This has the greatest effect on a fixed bond. Fixed bond mele fixed rate iddanta bond mele inflation ಏನಾಗುತ್ತೆ ಕೆಟ್ಟ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ತೀವಿ ನಾವು. ಬಿಕಾಸ್ fixed rate will get the fixed return to the holder. But what happen if the high inflation happen? High inflation happen means what? You are supposed to get the less money as you expect ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಲಿಕ್ವಿಡಿಟಿ ರಿಸ್ಕ್ ಈಸ್ ಅನದರ್ ರಿಸ್ಕ್. ವಾಟ್ ಈಸ್ ದ ಲಿಕ್ವಿಡಿಟಿ ರಿಸ್ಕ್? ಧವತ್ವದ ಅಪಾಯ ಅಂತ ಕರಿತೀವಿ. ಸೊ while there is almost always a ready market for government bond, corporate bond, so there is a risk that the investor might not be able to sell his or her corporate bond quickly due to thin market with a few buyers and sellers for a bond. ಸೊ ಕಡಿಮೆ ಬಾಂಡ್ ಹೋಲ್ಡರ್ ಹೊಂದಿರ್ತಾರೆ. ಹಾಗಾಗಿ ನಾವೇನು ಮಾಡ್ಬೋದು ಅಂದರೆ ಲಿಕ್ವಿಡಿಟಿ ರಿಸ್ಕ್ ಕೂಡ ಎದುರಿಸಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ದ್ಯಾಟ್ ರಿಸ್ಕ್ ಈಸ್ ಹೋಲ್ಡ್ ಬೈ ದ ಇನ್ವೆಸ್ಟರ್. ಲೋ ಇಂಟ್ರೆಸ್ಟ್ ಇನ್ ಅ ಪರ್ಟಿಕ್ಯುಲರ್ ಬಾಂಡ್ ವಿಲ್ ಇಶ್ಯೂ ಕ್ಯಾನ್ ಲೀಡ್ ಟು ಸಬ್ಸ್ಟಾನ್ಷಿಯಲ್ ಪ್ರೈಸ್ ವಾಲಟಾಲಿಟಿ ಆ್ಯಂಡ್ ಪಾಸಿಬ್ಲಿ ಹ್ಯಾವ್ ದ ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ಅ ಬಾಂಡ್ ಹೋಲ್ಡರ್ ಮಚ್ ಲೈಕ್ ಸ್ಟಾಕ್ಸ್ ದ್ಯಾಟ್ ಟ್ರೇಡ್ ದ ಮಾರ್ಕೆಟ್. ಸೊ ಇದು ಏನ್ರಿ liquidity risk ಅಂತ ನಾವಲ್ಲಿ ಹೇಳ್ಬೋದು. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಬಾಂಡ್ ರಿಸ್ಕ್ ವಿಚ್ ವಿ ಸೀನ್. ಯಾವ್ಯಾವ ಬರ್ತಾವಂದ್ರೆ ಟೈಪ್ಸ್ ಆಫ್ ಬಾಂಡ್ ರಿಸ್ಕ್ ಒಳಗೆ ಒಂದು ಇಂಟ್ರೆಸ್ಟ್ ರೇಟ್ ರಿಸ್ಕ್ ಬರುತ್ತೆ, ಆಮೇಲೆ ಎರಡನೇದು ರೀಇನ್ವೆಸ್ಟ್ಮೆಂಟ್ ರಿಸ್ಕ್ ಬರುತ್ತೆ, ಮೂರನೇದು ಕಾಲ್ ರಿಸ್ಕ್ ಬರುತ್ತೆ, ನಾಲ್ಕನೇದು ಡಿಫಾಲ್ಟ್ ರಿಸ್ಕ್ ಬರುತ್ತೆ, ಐದನೇದು ಇನ್ಫ್ಲೇಷನ್ ರಿಸ್ಕ್ ಬರುತ್ತೆ, ಆಮೇಲೆ ಆರನೇದು ಲಿಕ್ವಿಡಿಟಿ ರಿಸ್ಕ್ ಬರುತ್ತೆ. ಸೊ ದೀಸ್ 6 ಆರ್ ಕಾಲ್ಡ್ ಆಸ್ ಅ ಟೈಪ್ಸ್ ಆಫ್ ಬಾಂಡ್ ರಿಸ್ಕ್ ಅಂತ ನಾವಲ್ಲಿ ಹೇಳ್ಬೋದು.